ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ರೆಸಿಪಿ ಬಂದುಬಿಟ್ಟು ತಾಲಿಪಟ್ಟಿ. ಇದು ಉತ್ತರ ಕರ್ನಾಟಕ ಕಡೆ ಯಾವ ಥರ ತಾಲಿಪಟ್ಟಿ ಮಾಡ್ತಾರೆ ಅಂತ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ರಾತ್ರಿ ಉಳಿದಿರೋ ಅನ್ನನೂ ಇದಕ್ಕೆ ಹಾಕೋತಿದ್ದೀನಿ. ನೋಡಿ, ಇಲ್ಲಿ ಬಂದುಬಿಟ್ಟು ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ತಾಲಿಪಟ್ಟಿಗಂತೆ ಸಪ್ರೇಟಾಗಿ ಬೀಸ್ತಾರೆ ನಮ್ಮ ಕಡೆ. ಇಲ್ಲಿ ಬಂದುಬಿಟ್ಟು ನಾನು ಈಸಿಯಾಗಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಜೋಳದ ಹಿಟ್ಟು ಒಂದು ಸ್ವಲ್ಪ, ಮತ್ತು 2 ಕಪ್ಪು ಜೋಳದ ಹಿಟ್ಟು, 2 ಕಪ್ಪು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಗೋಧಿ ಹಿಟ್ಟು ಎಲ್ಲನೂ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕ್ಯಾರೆಟು, ಸೌತೆಕಾಯಿ ಕ್ಯಾರೆಟ್ನ ಇಲ್ಲಿ ಬಂದುಬಿಟ್ಟು ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ. ಮತ್ತು ಇದು ಸೌತೆಕಾಯಿದು ನೀರು ತಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ. ಇವಾಗ ಬಂದುಬಿಟ್ಟು ಇದು ಅನ್ನ ರುಬ್ಕೋಬೇಕು. ಅನ್ನ ರುಬ್ಕೊಂಡು ಇದಕ್ಕೇನೆ ನಾನೇನು ಮಾಡ್ತೀನಿ, ಇವಾಗ ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಎಲ್ಲನೂ ಹಾಕಿಬಿಟ್ಟು ಅನ್ನದ ಜೊತೆನೇ ರುಬ್ಕೋತಾಯಿದ್ದೀನಿ. ನೋಡಿ, ಇಲ್ಲ ಅಂತಂದರೆ ನೀವು ಅನ್ನ ಅಷ್ಟೇ ಸಪ್ರೇಟಾಗಿ ರುಬ್ಕೊಂಬಿಟ್ಟು ಇದು ಮೆಣಸಿನ್ಕಾಯಿ ಖಾರ ಮಾಡಿರೋದು ಏನಾದರೂ ಇದ್ದರೆ ಮನೆಯಲ್ಲಿ ಅದನ್ನೇ ಹಾಕ್ಕೋಬೋದು. ನಾನು ಸ್ವಲ್ಪ ಮಾಡ್ಕೋತೀನಲ್ಲ, ಸೊ ಅದಕ್ಕೆ ಅನ್ನದ ಜೊತೆನೇ ರುಬ್ಕೋತಾಯಿದ್ದೀನಿ ಖಾರನ. ನೋಡಿ, ಇವಾಗ ಇದು ಕಟ್ ಮಾಡಿರೋಂಥ ಸೌತೆಕಾಯಿ ಕ್ಯಾರೆಟ್ನ ಎರಡನ್ನೂ ಹಾಕ್ಕೋತಾಯಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಎಷ್ಟು ಕಟ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇದು ರುಬ್ಬಿಟ್ಟಿರೋ ಮಿಶ್ರಣ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಫಸ್ಟು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿಂದ ನೀರು ಹಾಕ್ಕೊಳ್ಳಿ, ಯಾಕಂದರೆ ಇದು ಸ್ವಲ್ಪ ತೆಳ್ಳಗಿರುತ್ತಲ್ವ, ಇದರಲ್ಲೇ ಜಾಸ್ತಿ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮತ್ತೆ ನೀರು ಇದು ಅಂತಂದರೆ ಜಾಸ್ತಿ ತೆಳ್ಳಗಾಗಿಬಿಡುತ್ತೆ, ಆವಾಗ ಲಟ್ಸಕ್ಕೆ ನಮಗೆ ಗಾಮಾಗಲ್ಲ. ಅದಕ್ಕೆ ಫಸ್ಟ್ ಇವಾಗ ಇದನ್ನ ಹಾಕ್ಕೊಂಬಿಟ್ಟು ನಾದ್ಕೋತೀನಿ ಹಿಟ್ಟನ್ನ. ಇವಾಗ ಇದಕ್ಕೆ ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ನಾದ್ಕೊಳ್ಳೋಣ. ನೋಡಿ, ಇದು ಅನ್ನ ರುಬ್ಕೊಂಡು ಹಾಕಿದ್ನಲ್ಲ ಅದರ ಅಷ್ಟಲ್ಲದಲ್ಲೇ ಇಟ್ಟು ಈ ಥರ ಸ್ವಲ್ಪ ಇದನ್ನಾಗಿದೆ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಳೋಣ. ಈ ಥರ ನಾದ್ಕೋಬೇಕು. ನೋಡಿ, ಸ್ವಲ್ಪ ಗಟ್ಟಿಲ್ಲ. ಆಮೇಲೆ ಇದೇನು ಮಾಡುತ್ತೆ, ಈರುಳ್ಳಿ ಸೌತೆಕಾಯಿ ಇರುತ್ತಲ್ವ, ಅದು ನೀರು ಬಿಟ್ಕೊತ ಹೋಗುತ್ತೆ. ಸೊ ಅದಕ್ಕೆ ಮುಂಚೆನೇ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೆ ನಾವು ಲಾಸ್ಟು ಇದನ್ನಾಗುವಷ್ಟಲ್ಲ ಅಂದರೆ ಇನ್ನೂ ತೆಳ್ಳಗಾಗುತ್ತೆ ಹಿಟ್ಟಿದು. ಇವಾಗ ಒಂದೊಂದು ಉಳ್ಳೆ ಮಾಡ್ಕೊಬಿಟ್ಟು ಲಟ್ಟಿಸ್ಕೊಳ್ಳೋಣ. ಇದು ಎಣ್ಣೆ ಕವರು, ಇದನ್ನು ಬಂದ್ಬಿಟ್ಟು ಈ ಥರ ಲಟ್ಸೋಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೈಲೇ ತಟ್ಟೆ ಆದರೂ ಮಾಡ್ಕೋಬೋದು, ಆದರೆ ನಾನಿಲ್ಲಿ ಲಟ್ಸಿ ಮಾಡ್ತೀನಿ. ನೋಡಿ, ಇವಾಗ ಇದನ್ನ ಲಟ್ಟಿಸ್ತೀನಿ.
ನೋಡಿ ಈ ಥರ ಬಂದಿದೆ. ಲಟ್ಸೋದು ಸ್ವಲ್ಪ ವೀಡಿಯೋ ಇದನ್ನಾಯಿತು, ಯಾಕಂದರೆ ಫೋನು ಇಟ್ಕೊಡೋರು ಯಾರೂ ಇಲ್ಲ. ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ತಿವಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಬಿಸಿ ಮಾಡ್ಕೊಂಬಿಟ್ಟು ಇವಾಗ ಎಣ್ಣೆ ಹಚ್ಚೋಣ ತಿವಿಗೆ. ಸ್ವಲ್ಪ ನೋಡಿ ಈ ಥರ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಇದನ್ನು ಲಟ್ಸೋಕ್ಕಿಂತ ಮುಂಚೆ ಇದರಲ್ಲಿನೂ ಎಣ್ಣೆ ಇದ್ದರೆ ಇಲ್ಲ ಅಂತಂದರೆ ಸ್ವಲ್ಪ ಇದಕ್ಕೂ ಎಣ್ಣೆ ಹಚ್ಕೋಬೇಕು. ಅಂದರೆ ಇದು ಲಟ್ಸಿರ್ತೀವಲ್ಲ ಇದು ಅಂಟ್ಕೊಳ್ಳಲ್ಲ ಇದಕ್ಕೆ. ಇವಾಗ ತೆವೆ ಕಾದಿದೆ, ಅದಕ್ಕೆ ಹಾಕ್ಕೊಂಬಿಟ್ಟು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಕೆಳಗಡೆ ಎಣ್ಣೆ ಹಚ್ಕೊಂಡ್ರೆ ಎಷ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ಕಡೆನೂ ಎಣ್ಣೆ ಹಾಕ್ಕೊಳ್ಳೋಣ. ಹೆಲ್ದಿಯಾಗಿ ಇರುತ್ತೆ, ಮಕ್ಕಳ ಬಾಕ್ಸಿಗೂ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ. ಇದನ್ನು ಮೊಸರು ಇಲ್ಲ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಮೊಸರು ಇಲ್ಲ ಯಾವುದಾದ್ರೂ ಚಟ್ನಿ ಜೊತೆ ಆದರೂ ನಡೆಯುತ್ತೆ. ಈಸಿಯಾಗಿದೆ. ಮತ್ತು ರಾತ್ರಿ ಮಿಕ್ಕನ್ನನ ಚೆಲ್ಲೋದ್ರ ಬದಲು ಈ ಥರ ಮಾಡಿಕೊಂಡ್ರೂ ಆಗುತ್ತೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.